ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ನಾವು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇರುವುದು ತೆಗೆದದ್ದು. ನಾವು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಕ್ಲಾಸ್ ಅವನಿಗೆ 8:30 8:00ವರೆಗೆ ಇರೋದು. ಸ್ವಲ್ಪ ಬೇಗವೇ ಹೊರಡ್ತೀವಿ, ದೂರ ಇರೋದ್ರಿಂದ. ದೂರ ಅಂದರೆ ಉಜಿರೆ, ಕೊಲ್ಪೆದ ಬೈಲಿಂದ ಸ್ವಲ್ಪ ದೂರ ಆಗ್ತದಲ್ಲ. ಮತ್ತು ನಾನು ಆ್ಯಕ್ಚುಲಿ ಹೋಗಲ್ಲ ಜಾಸ್ತಿ, ಬಟ್ ಇವತ್ತು ಹೋದದ್ದು ಕಾರಣ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಆದ ನಂತರ ಅವನ ರಿಸಲ್ಟ್ ಕೂಡ ಉಂಟು. ಸೊ ಇದು ಬಂದು ಏಪ್ರಿಲ್ 10 ವಿಡಿಯೋ. ನನಗೆ ಟೈಮೇ ಸಾಕಾಗಲ್ಲ ಎಡಿಟಿಂಗ್ ಮಾಡಲಿಕ್ಕೆ. ಸೊ ನಾನು ಹೇಗಾದರೂ ಒಂದು ಟೈಮ್ ಮಾಡಿ ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅವನು ಈಗ ಸ್ವಲ್ಪ ಭಯ ಪಡ್ತಾ ಇದ್ದ ಈ ದಿನ. ಈಗ ಅಲ್ಲ, ಅಂದರೆ ಈಗ ಸರಿ ಇದ್ದಾನೆ. ಯಾವ ದಿನ ನಾನು ಹೋಗಿದ್ದೆ ಆ ದಿನ ತುಂಬ ಅಂದರೆ ತುಂಬ ಭಯ ಇತ್ತು. ಸೊ ಮತ್ತು ಹಸ್ಬೆಂಡ್ ಹೇಳಿದರು, ನಾವು ತುಂಬ ದೂರ ನಿಂತ್ಕೊಳ್ಳೋಣ, ಅವ್ನು ಕಾಣಿಸ್ತಾನಲ್ಲ, ಅವ್ನು ನಮ್ಮನ್ನು ನೋಡಿದರೆ ತುಂಬ ಅಳೋದು ಅಂತ ಹೇಳಿ. ಸೊ ಅವರು ಡೈಲಿ ಬರೋದ್ರಿಂದ ಅವರಿಗೆ ಅಭ್ಯಾಸ ಆಗಿದೆ. ಸೊ ನೋಡ್ಬೋದು ನೀವು, ಇವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಸ್ವಲ್ಪ ತುಂಬ ಅಂದರೆ ತುಂಬ ಹತ್ತಿದ್ದಾನೆ ಆಗ್ಬೋದು, ನನಗೇ ಒಂಥರ ಆಗ್ತಾ ಇತ್ತು. ಬಟ್ ಹಸ್ಬೆಂಡ್ ಹೇಳಿದರು ವೆಯ್ಟ್ ಮಾಡೋನು ಸರಿ ಆಗುತ್ತಾನೆ ಅಂತ. ಮತ್ತು ಒಂದು 2 ರೌಂಡ್ ಆಗುವಾಗ ಅವನು ಸರಿ ಆಗಿದ್ದಾನೆ. ಅವನು ಕಂಟಿನ್ಯೂ ಮಾಡ್ತಾನೇ ಇದ್ದಾನೆ. ನನಗೇ ಟೈಮ್ ಇಲ್ಲ ಅಷ್ಟೇ ಅವನ ಜೊತೆಗೆ ಹೋಗಲಿಕ್ಕೆ ಆಗಲಿ ಅಥವಾ ನನಗೆ ವೀಡಿಯೋ ಮಾಡಿ ಹಾಕಲಿಕ್ಕೆ ಆಗಲಿ. ನಿಮಗೆ ಗೊತ್ತಿರ್ಬೋದು, ಏಪ್ರಿಲ್ ಮೇ ಸೀಸನ್ ಆಗಿರೋದ್ರಿಂದ ನಮಗೆ ಸಲೂನ್ ಫುಲ್ ಬ್ಯುಸಿ ಇರುತ್ತೆ, ಲೇಟ್ ಆಗುತ್ತೆ ಬರುವವಾಗ. ಇವತ್ತು ಕೂಡ ನಾನು ಬರಲಿಕ್ಕೆ ಸ್ವಲ್ಪನೂ ಟೈಮ್ ಇರಲಿಲ್ಲ. ನಾನು ಬಂದದ್ದಂದರೆ ಒಂದು ರಿಸಲ್ಟ್ ಉಂಟು ಅಂತ ಹೇಳಿ ಆ ಸ್ಪೆಷಲ್ ಡೇಗೆ ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಕಷ್ಟ ಆಗುತ್ತೆ, ವರ್ಕಿಂಗ್ ಪೇರೆಂಟ್ಸ್ ಆದವರಿಗೆ ಗೊತ್ತಿರ್ಬೋದು. ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೇ ಸಿಗಲ್ಲ ನನಗೆ. ಈಗ ಅಂತೂ ನಾನು ಬರುವಾಗ ಅವನು ನಿದ್ದೆ ಟೈಮ್ ಆಗುತ್ತೆ, ಬಿಕಾಸ್ ಅವ್ನು ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಲಿಕ್ಕಿರತ್ತೆ. ಅವನ ಜೊತೆಗೆ ಟೈಮ್ ಸಿಗೋದೇ ಇಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಅವನದ್ದು ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಮುಗಿದು ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಹಸ್ಬೆಂಡ್. ಅವನನ್ನು ನಾವು ಹೇಳಿ ಹಾಕಿದ್ದೀವಿ, ನಿನಗೆ ಮಸಲ್ ಬರ್ತದೆ, ಸೊ ನೀನು ಸ್ಟ್ರಾಂಗ್ ಆಗ್ತೀಯ ಅಂತ ಹೇಳಿ ಹಾಕಿದ್ದೀವಿ. ಇಲ್ಲ ಅಂದರೆ ಮಕ್ಕಳು 1-2 ದಿನ ಇಷ್ಟಪಡ್ತಾರೆ, ಮತ್ತು ಇಷ್ಟಪಡಲ್ಲಲ್ಲ ಯಾವುದೇ ವಸ್ತು ಆದರೂ ಅಷ್ಟೇ. ಸೊ ಅದಕ್ಕೋಸ್ಕರ ನಿನಗೆ ಸ್ವಲ್ಪ ಮಸಲ್ ಬಂದಿದೆ ಅಲ್ಲ, ಕಾಣಿಸ್ತಾ ಉಂಟು, ಅದನ್ನೆಲ್ಲ ಹೇಳಿ ಹಾಗೆ ಹೇಳಿ ಮಂಗ ಮಾಡ್ತಾ ಇರೋದು ಅವನನ್ನು. ಬಟ್ ಒಂದು ಸೇಫ್ಟಿಗಾಗಲಿ ಸ್ವಿಮ್ಮಿಂಗ್ ಕಲಿಯೋದು ಒಳ್ಳೆಯದಂತ ಸೊ ನಾವು ಹಾಕಿದ್ದು. ಈಗ ನಾವು ಹೊರಟಿದ್ದೀವಿ ಸ್ಕೂಲಿಗೆ. ಬಟ್ ಸ್ಕೂಲಿಗೆ ಹೋಗುವ ಮೊದಲು ಸ್ವಲ್ಪ ಟೈಮ್ ಇತ್ತು. ಅವನ ರಿಸಲ್ಟ್ ಕೂಡ ಅಂತ ಹೇಳಿ ನಾನು ಅವನಿಗೆ ಐಸ್ ಕ್ರೀಮ್ ತೆಗೆಸಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದ್ವಿ, ಬಟ್ ನಾವು ಫಸ್ಟ್ ರಿಸಲ್ಟ್ ತೊಗೊಂಡಿರಲಿಲ್ಲ. ಫಸ್ಟ್ ಐಸ್ ಕ್ರೀಮ್ ತೆಗೆಸಿಕೊಟ್ಟು ಮತ್ತೆ ರಿಸಲ್ಟಿಗೆ ಹೋದದ್ದು. ಅವನು ಈ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದ ಐಸ್ ಕ್ರೀಮ್ ಅಷ್ಟು ಇಷ್ಟಪಡಲ್ಲ. ಅವನು ಈ ಥರ ಪ್ಲೇನ್ ವೆನಿಲಾ ಒಂದು ಸ್ಕೂಪ್ ಒಂದೇ ತಿನ್ನೋದು. ಫ್ಯೂಚರಲ್ಲಾದರೂ ಇದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಫಸ್ಟ್ ಏನಾದರೂ ಸ್ವೀಟ್ ತಿನ್ನಿಸಿ ಮತ್ತೆ ಹೋಗೋದು. ಬಿಕಾಸ್ ಈಗಿನ ಟೈಮಲ್ಲಿ ಕಾಂಪಿಟೇಷನ್ ಲೈಫ್ ಆಗಿ ಹೋಗಿದೆ. ಸೊ ರಿಸಲ್ಟಿಗೆ ಕಾಂಪಿಟೇಷನ್ ಬೇಡ ಅಂತ ಅಂದ್ಕೊಂಡೇ ಇರ್ತೀನಿ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳಿ. ನಾವು ಗಡ್ಬಡ್ ತೊಗೊಂಡಿದ್ವಿ. ನನಗೆ ಇಲ್ಲಿ ಒಂದು ಐಸ್ ಕ್ರೀಮ್ ಇಷ್ಟ ಆಗುತ್ತೆ, ಬೆಳ್ತಂಗಡಿಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ ಇರೋದು. ಶಾಪ್ ಹೆಸರು ನನಗೆ ನೆನಪಿಲ್ಲ. ನೆಕ್ಸ್ಟ್ ಬಂದು ನಾವು ರೀಚ್ ಆದ್ವಿ ಎಕ್ಸೆಲ್ಲಿಗೆ. ಆಲ್ಮೋಸ್ಟ್ 10:30 ಏನೋ ಆಗಿತ್ತು. ಅವರು 10 o'clock-ಇಂದ 12 o'clock ತನಕ ಯಾವಾಗಾದ್ರೂ ಬರ್ಬೋದು ಅಂತ ಹೇಳಿದರು. ತುಂಬ ಪೇರೆಂಟ್ಸ್ಗಳು ಆಲ್ರೆಡಿ ಬಂದಿದ್ದರು ಕೂಡ. ಸೊ ಇವತ್ತು ಆ್ಯಕ್ಚುಲಿ ಒಂದು ಚಿಕ್ಕ ಗೋಶಾಲೆ ಟೈಪಲ್ಲಿ ಮಾಡಿದ್ದಾರೆ. ಅದರ ಓಪನಿಂಗ್ ಕೂಡ ಇತ್ತು. ಎಲ್ಲನೂ ಪ್ರಿಪೇರ್ ಕೂಡ ಮಾಡ್ತಾನೆ ಇದ್ದರು, ಬ್ಯುಸಿ ಕೂಡ ಇದ್ದರು ಅವರು. ನಮಗೆ ಕೂಡ ನಿಲ್ಲಲಿಕ್ಕೆ ಹೇಳಿದರು, ಬಟ್ ನಾನು ರಿಸಲ್ಟ್ ತೊಗೊಂಡು ಹೋಗೋದೆ, ಬಿಕಾಸ್ ನನಗೆ ಮೇಲೆ ಕಾಲ್ ಬರ್ತಾನೆ ಇತ್ತು. ಸೊ ನಾನು ಹೇಳಿದ್ದೆ, ರಪ್ಪ ರಿಸಲ್ಟ್ ಒಂದು ತೊಗೊಂಡು ಬರ್ತೀನಿ, ಹೇಗಾದರೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳಿ. ಮತ್ತು ಅವರ ಟೀಚರ್ ನಮಗೆ ಕರೆದ್ರು. ವೇಟ್ ಮಾಡ್ತಾ ಇದ್ವಿ, ಅಂದರೆ ವೇಟ್ ಮಾಡಲಿಕ್ಕೆ ಹೇಳಿದರು. ಒಂದೊಂದೇ ಪೇರೆಂಟಿಗೆ ಕರೆದಿದ್ರು ಅವರು. ಮತ್ತು ಅವನ ರಿಸಲ್ಟ್ ಸಿಕ್ಕಿತ್ತು. ಅವನು ಆಲ್ಮೋಸ್ಟ್ ಎಜುಕೇಷನಲ್ಲಿ ಸ್ವಲ್ಪ ಹುಷಾರಿದ್ದಾನೆ. ಸೊ ಬರಿತಾನೆ ಅಂತ ಗೊತ್ತಿತ್ತು ನನಗೆ. ಮತ್ತೆ ಕೂಡ ಟೀಚರ್ ಹತ್ರ ಕೇಳಿದ್ವಿ, ನೀವು ಮಿನಿ ಹೇಳಿಕೊಟ್ಟಿದ್ರಾ ಅಂತ. ಇಲ್ಲ ಅಂತ ಹೇಳಿದರು. ಸೊ ನೆಕ್ಸ್ಟ್ ಬಂದು ಬ್ಯಾಗ್ ಬಿಸಾಡಿ ಒಂದು ಸ್ನಾನ ಮಾಡಿ ರಪ್ಪ ಸಲೋನಿಗೆ ಬಂದೆ. ಸ್ಮೂತ್ನಿಂಗ್ ನಡೀತಾ ಇತ್ತು. ಇವತ್ತು ಸ್ಮೂತ್ನಿಂಗ್ ಇರೋದ್ರಿಂದ ನನಗೆ ಮೇಲೆ ಕಾಲ್ ಬರ್ತಾ ಇತ್ತು. ಹಾಗೆ ನನ್ನ ಸ್ಟಾಫ್ ಎಲ್ಲನೂ ಮಾಡ್ತಾರೆ, ಸ್ಮೂತ್ನಿಂಗ್ ಆಗಲಿ ಎನಿ ವರ್ಕ್ ಆದರೆ. ಬಟ್ ಬೇರೆ ವರ್ಕ್ ಹ್ಯಾಂಡಲ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದಲ್ಲ, ಸ್ಮೂತ್ನಿಂಗಿಗೆ ಒಂದು ಪರ್ಸನ್ ಅದಕ್ಕೇ ಬೇಕು. ಸೊ ನೆಕ್ಸ್ಟ್ ಬಂದು ಇದು ಅವರ ರಿಸಲ್ಟ್ ಆದ ನಂತರದ ವಿಡಿಯೋ. ನೆಕ್ಸ್ಟ್ ಇವ್ರದ್ದಾದ ನಂತರ ನಾನು ಆಕ್ಸೆಸರೀಸ್ ಅಂದರೆ ಫ್ಯಾನ್ಸಿ ಐಟಮ್ಸನ್ನು ಓಪನ್ ಮಾಡ್ತಾ ಇದ್ದೀವಿ.
ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಎಕ್ಸಸರೀಸ್ಗಳನ್ನು ತಗೊಂಡು ಬಂದಿದ್ದೀವಿ ಅಂತ ಹೇಳಿ. ತುಂಬ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ. ಆಗ ಅದನ್ನು ತೆಗೆದು ಇಡಲಿಕ್ಕೆ ರೆಡಿ ಮಾಡ್ತಾಯಿದ್ವಿ. ಇಟ್ಟದ್ದೊಂದು ಒಳ್ಳೆಯದಾಯಿತು. ಇಡುವ ಒಂದು 15-20 ಮಿನಿಟ್ಸ್ ಸ್ವಲ್ಪ ಫ್ರೀ ಇದ್ವಿ, ಸೊ ರಪ್ಪ ಇಟ್ಕೊಂಡ್ವಿ. ಒಳ್ಳೊಳ್ಳೆ ಫ್ಯಾನ್ಸೀಸ್ ಬಂದಿದೆ. ಇದು ನಿರೋಷನ ಕೈಯಲ್ಲಿ ಇರೋದು, ಅದೊಂಥರ ಲೈಟಿಂಗ್ ಟೈಪಲ್ಲಿ ತಲೆಗೆ ಇಡೋದು, ಇದು ಕೂಡ ಒಳ್ಳೆಯದುಂಟು. ಬೋಗಳು ಹೊಸದು ಬಂದಿದೆ. ಹೊಸ ಹೇರ್ ಬ್ಯಾಂಡ್ಸ್ಗಳು ತುಂಬ ಒಳ್ಳೆಯದುಂಟು. ಈ ಥರ ಕ್ರೌನ್ಸ್ಗಳು ಬಂದಿದೆ, ಟಿಯಾರ ಅಂತ ಹೇಳ್ತೀವಲ್ಲ. ಮತ್ತು ಈ ಚಿಕ್ಕ ಬ್ರೇಸ್ಲೈಟ್ಸ್ ಟೈಪಲ್ಲಿ ಏನುಂಟು ಅದು ಚಿಕ್ಕ ಮಕ್ಕಳಿಗೂ ಕೂಡ ಹೋಗುತ್ತೆ. ಈ ಹೇರ್ ಬ್ಯಾಂಡ್ಸ್ಗಳು ಏನುಂಟು ಇದು ತುಂಬ ಹೋಗ್ತಾನೆ ಉಂಟು, ಮೂವಿಂಗಲ್ಲಿ ಉಂಟು. ನನಗೆ ಅದು ಓಪನ್ ಮಾಡಿ ಕೂಡ ನಾನು ನೋಡಿರಲಿಲ್ಲ, ಬಟ್ ತುಂಬಾ ಹೋಗಿದೆ. ಬಿಕಾಸ್ ಅದು ಒಳ್ಳೆಯದುಂಟು. ನಾನು ಕೂಡ ನೋಡಿದ ನಂತರ ಖುಷಿಯಾಯಿತು. ಇಯರಿಂಗ್ಸ್ ಕೂಡ ತುಂಬಾ ಬಂದಿದೆ. ಸೊ ಚೆಕ್ಔಟ್ ಮಾಡಿ ಬೇಕಾದರೆ. ನಾನು ಜಾಸ್ತಿಯಾಗಿ ಮಕ್ಕಳ ಐಟಮ್ಸ್ಗಳನ್ನೇ ತರೋದು ಜಾಸ್ತಿ. ಬುರ್ಕಾ ಪಿನ್ಸ್ ಆ ಥರ ಎಲ್ಲ ಇರುತ್ತೆ. ನತ್ ಬಂದಿದೆ. ನತ್ ಅಂತ ಹೇಳಿದರೆ ಮೂಗಿಗೆ ಇಡ್ತೀವಲ್ಲ ಅದು. ಅದರ ನಂತರ ಅದೊಂದು ಇಟ್ಟಾಯಿತು. ಸ್ಮೂತ್ನಿಂಗ್ ಇದು ಕೆಲಸ ಮಾಡ್ತಾನೆ ಇದ್ದೀವಿ. ಅದರ ಎಡೆಯಲ್ಲಿ ಒಂದು ಮೇಕ್ ಓವರ್ ಕೂಡ ಇತ್ತು. ಇದು ನೀರ್ತ ಮತ್ತು ನಿರೋಷ ಹೋಗ್ತಾ ಇದ್ದಾರೆ ಇವತ್ತು. ಹಸ್ಬೆಂಡ್ ಬರ್ತಾರೆ ಅವರಿಗೆ ಪಿಕಪ್ ಮಾಡಲಿಕ್ಕೆ, ಅವರು ಅಲ್ಲಿಂದ ಹೋಗೋದು. ನೆಕ್ಸ್ಟ್ ಈವ್ನಿಂಗಲ್ಲಿ ಮಾಡಿದ ವಿಡಿಯೋ ಇದು. ನಾನು ಮಗನಿಗೆ ಪ್ರಾಮಿಸ್ ಮಾಡಿದ್ದೆ, ಐಸ್ ಕ್ರೀಮ್ ಮತ್ತು ನಿನಗೆ ಪಿಜ್ಜಾ ತೆಗೆಸಿಕೊಡ್ತೀನಿ, ಸ್ವಿಮ್ಮಿಂಗ್ ಮತ್ತು ಮಾಡು ಚಂದ ಮಾಡಿ ಅಂತ ಹೇಳಿ. ರಿಸಲ್ಟ್ ಕೂಡ ಇರೋದರಿಂದ ನಾನು ತೆಗೆಸಿಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಕಾಲ್ ಬರ್ತಾ ಇತ್ತಲ್ಲ ತುಂಬ. ಸೊ ನನಗೆ ಅಲ್ಲಿ ಅವನಿಗೆ ಪಿಜ್ಜಾ ತೆಗೆಸಿಕೊಡ್ಲಿಕ್ಕೂ ಆಗಿಲ್ಲ, ಲೇಟ್ ಕೂಡ ಆಯಿತು. ಸೊ ಮತ್ತೆ ನಾನು ಹೇಳಿದ ಮಾತಿಗೆ ಯಾವತ್ತೂ ಕೂಡ ಹೇಳೇ ಆಗಿದೆ ಅಲ್ಲ ಅಂತ ಹೇಳಿ ಮತ್ತೆ ಕರೆಸಿದ್ದೆ ಬನ್ನಿ ಅಂತ. ನನಗೆ ತುಂಬ ಸುಸ್ತಾಗಿತ್ತು. ಹಸ್ಬೆಂಡ್ ಕೂಡ ಬೇಡ ಇರಲಿ, ನಾಳೆ ಮಿನಿ ತೆಗೆಸಿಕೊಟ್ರೆ ಆಯಿತು ಅಂತ ಹೇಳಿ. ಮತ್ತು ನಾನು ಹೇಳಿದೆ, ಅವನು ಸಂಜೆ ಬರುವಾಗ ನನಗೆ ಕೇಳ್ತಾನೆ ಅಮ್ಮ ಪಿಜ್ಜಾ ಎಲ್ಲಿ ಅಂತ ಹೇಳಿ. ಆಗ ನನಗೆ ತುಂಬ ಬೇಜಾರಾಗುತ್ತೆ. ನೀವು ಕರ್ಕೊಂಡೇ ಬನ್ನಿ ಅಂತ ಹೇಳಿದೆ. ಮತ್ತು ರಫ್ ಸ್ನಾನ ಮಾಡಿ ಅವರನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಬ್ಯುಸಿ ಇದ್ದಾರೆ. ಅವರಿಗೆ ಕರ್ಕೊಂಡು ಹೋಗಲಿಕ್ಕೆ ಮತ್ತೆ ಬಂದು ಇಲ್ಲಿ ತೋಟದ ಕೆಲಸ ಅಂತ ಹೇಳುವಾಗ, ಮನೆದು ಅದು ಅಂತ ಹೇಳುವಾಗ ಪುರ್ಸತ್ತೇ ಇಲ್ಲ. ಮತ್ತು ನಾವು ಕ್ಯಾಫೆಗೆ ಬಂದ್ವಿ. ಇಲ್ಲಿ ಪಿಜ್ಜಾ ಉಂಟು ಇಲ್ಲವೋ ಅಂತ ಡೌಟ್ ಇತ್ತು, ಬಟ್ ಇತ್ತು ಇಲ್ಲಿ. ನಾವು ಒಂದು ಬೇರೆ ಕಡೆ ಹೋಗಿದ್ವಿ, ಅಲ್ಲಿ ಕ್ಲೋಸ್ ಇರೋದ್ರಿಂದ ಇಲ್ಲಿ ಬಂದ್ವಿ. ಬಟ್ ನನಗೆ ಕನ್ಫರ್ಮ್ ಇರಲಿಲ್ಲ ಇಲ್ಲಿ ಪಿಜ್ಜಾ ಇದೆಯೋ ಇಲ್ಲ ಅಂತ ಹೇಳಿ ಕ್ಯಾಫೆಯಲ್ಲಿ. ಸೊ ಮತ್ತೆ ಪಿಜ್ಜಾ ಸಿಕ್ಕಿತ್ತು ನಮಗಿಲ್ಲಿ. ನಾವು ಸ್ವಲ್ಪ ಫ್ರೈಡ್ ರೈಸ್ ಮಾತ್ರ ತೊಗೊಂಡ್ವಿ. ನಾನು ಅಷ್ಟೆಲ್ಲ ತಿನ್ನಲಿಕ್ಕೆ ಹೋಗಲ್ಲ ಆಫ್ ಡೇಸಲ್ಲಿ, ಅಂದರೆ ಸಂಡೇ ತಿನ್ನೋದು ಜಾಸ್ತಿ ನಾನು ಡಯಟಲ್ಲಿ ಇರೋದ್ರಿಂದ. ಮತ್ತು ಆದರೂ ಕೂಡ ಸ್ವಲ್ಪ ತೊಗೊಂಡೆ. ಅವನದು ಪಿಜ್ಜಾ ಬಂದಿರಲಿಲ್ಲ, ಸೊ ಅವನು ಇದರಲ್ಲಿದ್ದ ಚಿಕನ್ ಪೀಸಸನ್ನು ತಿಂತಾ ಇದ್ದ. ನೆಕ್ಸ್ಟ್ ಬಂದು ಅವನದು ಪಿಜ್ಜಾ ಬಂತು. ಈ ಮಧ್ಯದಲ್ಲಿ ಕೂಡ ನಾವು ಅವನಿಗೆ ಪಿಜ್ಜಾ ತೆಗೆಸಿ ಕೊಟ್ಟಿದ್ವಿ, ಬಟ್ ಅವನು ತಿಂದಿರಲಿಲ್ಲ. ಅವನಿಗೆ ಇಷ್ಟನೇ ಇರಲಿಲ್ಲ. ಬಟ್ ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, ಯಾವುದೋ ಒಂದು ಫೋಟೋದಲ್ಲಿಯೋ ಏನೋದ್ರಲ್ಲಿ ನೋಡಿದ್ದ ಅವನು. ಅದರ ನಂತರ ಅವನು ಸ್ಟಾರ್ಟ್ ಮಾಡಿದ ನನಗೆ ಪಿಜ್ಜಾ ಬೇಕು ಅಂತ ಹೇಳಿ. ಅವನು ಇಲ್ಲ ಅಂತ ಹೇಳಿದರೆ ಹೊರಗಿದ್ದು ಫುಡ್ಡಿಗೆಲ್ಲ ಅಷ್ಟು ಕ್ರೇಜ್ ಇಲ್ಲ. ನನಗೆ ಮನೆಯಲ್ಲಿ ಪಿಜ್ಜಾ, ಮೋಮೋಸ್ ಆ ಥರದ ಐಟಮ್ಸ್ಗಳನ್ನು ಮಾಡೋದಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡಿದ್ದು ಅಣ್ಣನ ಮಕ್ಕಳೆಲ್ಲ ಇದ್ದಾರಲ್ಲ, ಅವರಿಗೆ ನಾನು ಮಾಡಿದ್ದ ಪಿಜ್ಜಾ ಅಥವಾ ಮೋಮೋಸ್ ಎಲ್ಲ ಅಂತ ಹೇಳಿದ್ರು ತುಂಬ ಇಷ್ಟ. ಬಟ್ ಈ ದಿನಗಳಲ್ಲಿ ನಾನು ಬ್ಯುಸಿಯಾಗಿದ್ದೀನಿ ಲೈಫಲ್ಲಿ, ಏನು ಕೂಡ ಮಾಡಿಕೊಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರುವಾಗ ನಮ್ಮ ಮನೆಯಲ್ಲಿ ತುಂಬ ಜನ ಮಕ್ಕಳಿದ್ದಾರೆ. ನನ್ನ ಕಸಿನ್ಸ್ ಬಂದಿದ್ದಾರೆ, ಅದರ ನಂತರ ಹಸ್ಬೆಂಡಿದ್ದು ಅಣ್ಣನ ಮಗ ಇದ್ದಾನೆ, ತುಂಬ ಜನ ಇದ್ದೀವಿ. ಬಟ್ ನನಗೆ ಅಡಿಗೆ ಮಾಡಲಿಕ್ಕೆ ಕೂಡ ಪುರ್ಸೊತ್ತಿಲ್ಲ, ಅತ್ತೆಯೇ ಮಾಡ್ತಾ ಇರೋದು. ಅದರ ನಂತರ ಲಾಸ್ಟಲ್ಲಿ ಫ್ರೆಂಚ್ ಫ್ರೈಸ್ ಕೂಡ ಬೇಕು ಅಂತ ಹೇಳಿದ. ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ ಬೇರೆಯವರು ಆರ್ಡ್ರ್ ಮಾಡಿದ್ದನ್ನು ನೋಡಿಕೊಂಡು. ಅದರ ನಂತರ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ನಿಮಗೆ ಈ ಮೊದಲು ಕೂಡ ಹೇಳಿದ್ದೆ, ನಮ್ಮದು ಮೇಲೆ ಕಬಡಿದು ಮೇಲೆಗಡೆ ರ್ಯಾಕೆಲ್ಲ ಓಪನ್ ಉಂಟು, ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಬಂದಿಲ್ಲ, ಬ್ಯುಸಿ ಇದ್ದಾರೆ ಅಂತ ಹೇಳಿ. ಸೊ ಇವತ್ತು ಬಂದಿದ್ದಾರೆ, ಅವರು ಎಲ್ಲ ತಗೊಂಡು ಬಂದಿದ್ದಾರೆ. ಸೊ ಅವರೀಗ ಸ್ಟಾರ್ಟ್ ಮಾಡ್ತಾರಂತೆ. ಅವ್ರದ್ದು ಐ ಥಿಂಕು 3 ದಿನ ಬೇಕಂತ ಅಂದ್ಕೊಳ್ತೀನಿ ನಾನು. ಸೊ ಇಷ್ಟು ಈಗ ಮಾಡಿ ಆಗಿದೆ. ನಾನು ಸಂಜೆ ಬಂದಾಗ ಮಾಡಿದ ವಿಡಿಯೋ ಇದು ನೈಟಲ್ಲಿ. ಸೊ ಅವರು ಆಲ್ಮೋಸ್ಟ್ ಮಾಡ್ತಾನೆ ಇದ್ದರು. ಅವರು ಇವತ್ತು ಈ ಥರ ಕ್ಲೋಸಿಂಗ್ ಮಾಡಿ ಐ ಥಿಂಕ್ ನಾಳೆ ಬಂದು ಲಾಕನ್ನೆಲ್ಲ ಕೂರಿಸ್ತಾರೆ ಅಂತ ಏನು ಹೇಳ್ತಾ ಇದ್ರು ಹಸ್ಬೆಂಡ್. ಅತ್ತೆದು ರೂಮಿದು ಕಬರ್ಡನ್ನು ಕ್ಲೋಸ್ ಮಾಡಿರಲಿಲ್ಲ, ಅದೊಂದು ಬಾಕಿ ಇತ್ತು. ಸೊ ಅದನ್ನು ಕೂಡ ಮಾಡ್ತಾನೆ ಇದ್ದಾರೆ. ಸೊ ಇದನ್ನೆಲ್ಲ ಒತ್ತಾರೆ ತೆಗೆದು ಹೊರಗೆ ಇಟ್ಟಿದ್ದೀವಿ ರ್ಯಾಕಿಂದ ಐಟಮ್ಸ್. ಮನೆ ನೋಡಲಿಕ್ಕೇ ಆಗಲ್ಲ, ಹೇಗೆ ಯಾವಾಗ ಮಾಡೋದು ಗೊತ್ತಿಲ್ಲ.
ಸೊ ಈ ಥರ ಕಾಣಿಸ್ತಾ ಉಂಟು ಕಿಚನಲ್ಲಿ ಕೂಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನನ್ನ ಮಗನಿಗೆ ವಾಪಸ್ ಮನೆಯಲ್ಲೇ ಪಿಜ್ಜಾ ಮಾಡಿ ಕೊಟ್ಟೆ. ಅವನು ತುಂಬ ಇಷ್ಟಪಡ್ತಾ ಇದ್ದ, ಅಲ್ಲ ನೋಡಿ ನನಗೆ ಹೋಟೆಲಲ್ಲಿ ಬೇಜಾರಾಗ್ತಾ ಇತ್ತು. ನಾನು ಬರುವಾಗ ಚೀಸೆಲ್ಲ ತೊಗೊಂಡು ಬಂದಿದ್ದೆ, ಬಟ್ ನಾನು ಅವನಿಗೋಸ್ಕರ ಪಿಜ್ಜಾ ಮಾಡಿದರೆ ನಮ್ಮ ಗೋಧಿ ಹಿಟ್ಟಿನ ರೊಟ್ಟಿ ಮೇಲೇ ಮಾಡೋದು. ಸೊ ನೆಕ್ಸ್ಟ್ ಬಂದು ನಾವೊಂದು ಮೇಕ್ ಓವರಿಗೆ ಮತ್ತೆ ಹೋಗಲಿಕ್ಕೆ ಇತ್ತು. ನೀತಾ ಮತ್ತು ರಿಷಲ್ ಒಂದು ಕಡೆ ಹೋಗ್ತಾ ಇದ್ದಾರೆ, ನಾನು ಮತ್ತು ನಿರೋಷ ಒಂದು ಕಡೆ ಹೋಗ್ತಾ ಇದ್ದೀವಿ. ನೀತಾ ಮತ್ತು ರಿಷಲ್ ಪುಂಜಲ್ಕಟ್ಟೆಗೆ ಹೋಗ್ತಾ ಇರೋದು, ನಾನು ಮತ್ತು ನಿರೋಷ ಇಲ್ಲಿ ಮಡಂತಿಯರಲ್ಲಿಯೇ ಹೋಗ್ತಾ ಇರೋದು. ಇದು ಸಂಡೇ ವಿಡಿಯೋ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ನಾನು ಕೆಳಗೆ ಬರುವಾಗ ಇವನನ್ನು ನೋಡಿ. You have a cousin also here? Yeah. Okay. I saw your videos. You're doing one of ads also now. Yeah. Something like products and all, no? Yeah. I saw your videos. Very well done. How old you are now? I'm 7. Oh, you're a very small boy then. You're not going to the school? Yeah. Who is teaching you all this? My mom and my dad. That's very great. ಇವನು ಅಗ್ನಿವ್, ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಸ್ಮಾರ್ಟ್ ಇದ್ದಾನೆ, ತುಂಬ ಕ್ಯೂಟ್ ಕೂಡ ಇದ್ದಾನೆ. ನೆಕ್ಸ್ಟ್ ಬಂದು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಸರ್ಪ್ರೈಸ್ ಆಗಿ ಒಂದು 5 ನಿಮಿಷದ ಮೊದಲೊಂದು 10 ನಿಮಿಷದ ಮೊದಲೊಂದು ಕಾಲ್ ಬಂತು. ಆಶ್ವಿಲ್ ನಮ್ಮ ಮನೇಲಿ ಇನ್ನೂ ಇರಲಿಕ್ಕೆ ಬರ್ತಾನೆ ಅಂತ ಹೇಳಿ. ಸೊ ಅಣ್ಣ ಮತ್ತೆ ಎಲ್ಲ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದರು ಆಶ್ವಿಲ್ಗೆ. ಆಗ ನಾವು ಪಿಜ್ಜಾ ಎಲ್ಲ ಬೇಸ್ ಹಾಗೇ ಇತ್ತು ಮಾಡಲಿಕ್ಕೆ. ಪಿಜ್ಜಾ ಮತ್ತು ಉಜ್ಜಿಗುಜ್ಜಿ ಏನು ಹೇಳ್ತೀವಿ ಅದನ್ನು ಮಾಡಿ ಫ್ರೈ ಮಾಡಿ ಇಟ್ಟಿದ್ವಿ, ಜ್ಯೂಸ್ ಎಲ್ಲ ಅದನ್ನು ತಿಂದು ಮಾತಾಡ್ತಾನೆ ಇದ್ವಿ. ನನ್ನ ಮಗನ ಎಕ್ಸೈಟ್ಮೆಂಟ್ ಲೆವೆಲ್ ಹೇಳೋದೇ ಬೇಡ. ಸೊ ಅವರೀಗ ಡ್ರಾಪ್ ಮಾಡಿ ಈಗ ಹೊರಟಿದ್ದಾರೆ. ಅವನು ಆಶ್ವಿಲ್ ಇಲ್ಲಿಯೇ ಇರ್ತಾನೆ ಒಂದು ಸ್ವಲ್ಪ ಸಮಯ. ನಮಗೆ ಕೂಡ ಒಳ್ಳೆಯದಾಯಿತು. ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ನನಗೆ ಅಂತೂ ನಮ್ಮ ತಾಯಿ ಮನೆಗೆ ಹೋಗಲಿಕ್ಕೆ ಕೂಡ ಟೈಮ್ ಇಲ್ಲ, ಯಾರೂ ಕೂಡ ಇಲ್ಲ ಅಲ್ಲ ಅವನಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ. ಅವನು ನೀವು ಹೋಗಿ ಅಂತ ಹೇಳಿ ಅವನಿಗೆ ಇವತ್ತು ಭಾರಿ ಖುಷಿ. ಇವರು ಹೋಗ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ಕ್ಯಾರ್ ಇಲ್ಲ, ನೀವು ಹೋಗಿ ಬಿಡಿ ನನಗೇನು ಪ್ರಾಬ್ಲಮ್ ಇಲ್ಲ, ಆಶ್ವಿಲ್ ಇದ್ದಾನಲ್ಲ ಇಲ್ಲಿ ಅಂತ ಹೇಳಿ ಆಗಿದೆ ಅವನಿಗೆ. ಸೊ ಇವ್ರು ಹೊರಟಿದ್ದಾರೆ, ಇವನಿನ್ನು ಸ್ವಲ್ಪ ಸಮಯ ಇಲ್ಲಿ ಇರ್ತಾನೆ. ನನಗೆ ಕೂಡ ಒಳ್ಳೆಯದಾಯಿತು. ಒಂದು ಟೆನ್ಷನ್ ಮಾಡಬೇಕಂತ ಇಲ್ಲ ಅಂತ ಹೇಳ್ತೀವಲ್ಲ ಹಾಗೆ. ನೋಡಿ ಇವನು ಬೇಕಂತಲೇ ಮಾಡೋದು ಅವನಿಗೆ ನಾನು ಹೊರಡೋದು ಅಂತ ಹೇಳಿ. ಮತ್ತು ಅವನಿಗೆ ಚಿಡಾಯಿಸೋದು, ನೆನೆ ಅವರು ಹೋದರು ಅಂತ ಹೇಳಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.